ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ರಾಜೇಶ್ವರಿ ಮಾಲಿಕ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಊರಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಅಂತ ಹೊರಟಿದ್ದೀವಿ. ಸೊ ಹಂಗಾಗಿ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಹೋಗುತ್ತೆ ಏನು ಎತ್ತ ಅಂತ ಮುಂದೆ ಕೂಡ ನೋಡಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಷ್ಟ ಆದರೆ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಬನ್ನಿ ಊರಿಗೆ ಹೊರಡೋಣ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಹಾಗಾಗಿ ಮನೆಯಲ್ಲಿ ಏನೂ ತಿಂಡಿ ಮಾಡೋದಕ್ಕಾಗಿರಲಿಲ್ಲ. ಯಾಕಂದರೆ ಮನೆಯಲ್ಲಿ ಪೂಜೆ ಮಾಡಿ ಹೋಗೋದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಊರಲ್ಲಿ ಹಬ್ಬ ಇರೋದ್ರಿಂದ ಅದು ಒಂಥರ ಮನಸ್ಸಿಗೆ ಏನೋ ಖುಷಿ ಕೊಡುತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೆಲ್ಲ ಆದಮೇಲೆ ಅರ್ಧ ದಾರಿಗೆ ಹೋಗ್ತಾ ಇದ್ದಾಗ ನನ್ನ ಮಗಳು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ಲು. ಸರಿ ಅಂತ ಅಂದ್ಕೊಂಡು ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ಅವಳಿಗೆ ತಿಂಡಿ ಕೂಡ ಕೊಡಿಸಿದ್ವಿ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದು ನೋಡಿ ಅವಳು ನನ್ನನ್ನು ವೀಡಿಯೋ ಮಾಡಬೇಡಮ್ಮ ಅಂತ ನಾಚ್ಕೊತಾ ಇದ್ಲು. ಯಜಮಾನ್ರು ಇಡ್ಲಿ ತೊಗೊಂಡು ತಿನ್ನೋದಕ್ಕೆ ಶುರು ಮಾಡಿದ್ರು. ನನ್ನ ಮಗಳು ನನಗೆ ಇಡ್ಲಿ ಬೇಡ, ನನಗೆ ದೋಸೆ ಬೇಕು ಅಂತ ಹೇಳಿದ್ಲು. ಸರಿ ಅಂತ ಅಂದ್ಕೊಂಡು ನಾನು ಅವಳು ಇಬ್ಬರು ಕೂಡ ದೋಸೆಗೆ ಆರ್ಡರ್ ಮಾಡಿಬಿಟ್ಟು ವೇಟ್ ಮಾಡ್ತಿದ್ವಿ. ಅವರು ಇಡ್ಲಿ ತಂದಿದ್ದರಿಂದ ಅವಳಿಗೆ ತಿನ್ನಿಸ್ತಾಯಿದ್ರು, ಸ್ವಲ್ಪ ಆದರೂ ತಿನ್ನಮ್ಮ ಅಂತ. ಯಾಕಂದರೆ ದೋಸೆನಲ್ಲಿ ಸ್ವಲ್ಪ ಆಯ್ಲಿ ಇರೋದ್ರಿಂದ ಅವಳಿಗೆ ಬೆಳಗ್ಗೆ ಟೈಮ್ ಜರ್ನಿ ಮಾಡ್ತಿರೋದ್ರಿಂದ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಅಂದ್ಕೊಂಡು ಇಡ್ಲಿ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಇಡ್ಲಿ ಬೇಡ, ನನಗೆ ದೋಸೆನೇ ಬೇಕು ಅಂತ ಹೇಳಿದ್ಲು. ಸರಿ ಅಂತ ಅವಳಿಗೆ ದೋಸೆ ಕೊಡಿಸಿ ನಾನು ದೋಸೆ ತೊಗೊಂಡು ಮನೆಯವರು ಇಡ್ಲಿ ಎಲ್ಲ ತಿನ್ಕೊಂಡು ಆಮೇಲೆ ನಾವು ಮತ್ತೆ ಊರ ಕಡೆ ಹೊರಟ್ವಿ. ನಾವು ಟೌನ್ ರೀಚ್ ಆಗಿದ್ದೆಲ್ಲ ಆದಮೇಲೆ ನಾವು ಪ್ರತಿ ಸಾರಿ ಊರಿಗೆ ಹೋದಾಗಲೂ ಕೂಡ ದೇವಸ್ಥಾನದಲ್ಲಿ ಮೊದಲು ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಓಪನ್ ಆದಾಗಿಂದ ಅದನ್ನು ಕಂಪಲ್ಸರಿ ಮಾಡ್ತಿದ್ದೀವಿ. ಸೊ ಅದೇನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಹಂಗಾಗಿ ದೇವಸ್ಥಾನಕ್ಕೆ ಪೂಜೆಗೆ ಏನೇನು ಬೇಕಿತ್ತು ಎಲ್ಲ ಕೂಡ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ದೇವಸ್ಥಾನದಲ್ಲಿ ನಮ್ಮ ತಾತನೇ ಇದ್ದರು, ಪೂಜೆ ಮಾಡ್ತಾಯಿದ್ರಲ್ಲ. ಸೊ ಹಂಗಾಗಿ ಅವ್ರ ಹತ್ರನೇ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಮನೆಗೆ ಬಂದಿದ್ದೆಲ್ಲ ಆದಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಮನೆಯಲ್ಲಿ ಸುಮಾರಷ್ಟು ಕೆಲಸಗಳಿತ್ತು. ಸೊ ರಿಲೇಟಿವ್ಸ್ ಎಲ್ಲರನ್ನೂ ಕರೆದಿದ್ದರಿಂದ ಅಡುಗೆ ಎಲ್ಲ ಮಾಡಬೇಕಿತ್ತು. ಹಂಗಾಗಿ ಕೆಲಸ ಜಾಸ್ತಿ ಇತ್ತು ಅನ್ನೋ ಕಾರಣದಿಂದ ನಾನು ಯಾವುದೇ ರೀತಿ ವೀಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೆಲ್ಲ ಆದಮೇಲೆ ನಾನು ಮತ್ತೆ ವೀಡಿಯೋನ ಶುರು ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಫ್ಯಾನ್ ಯಾಕೋ ಆನ್ ಆಗ್ತಾ ಇರಲಿಲ್ಲ. ಹಾಗಾಗಿ ಯಜಮಾನರು ಹೋಗಿ ಹೊಸ ಫ್ಯಾನ್ ಕೂಡ ತೊಗೊಂಡು ಬಂದಿದ್ದರು. ಯಾಕಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಮ್ಮ ಮನೆಯಲ್ಲಿ ನಿದ್ದೆ ಮಾಡೋದಿಲ್ಲ ಮಕ್ಕಳುಗಳು. ಆ್ಯಂಡ್ ಅದಲ್ಲದೆ ನಾವು ಕೂಡ ಇರೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೆಕೆ ಇದೆ. ಊರುಗಳ ಕಡೆ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಬಿಸಿಲು ಇದೆ, ಅಷ್ಟು ಸೆಕೆ ಇದೆ. ಸಂಜೆ ಟೈಮ್ ಅಂತೂ ನಿದ್ದೆ ಮಾಡೋದಕ್ಕೆ ಆಗಲ್ಲ ಫ್ಯಾನ್ ಇಲ್ಲ ಅಂದರೆ. ಅದರಿಂದ ನಮಗೋಸ್ಕರ ಅಲ್ಲದೆ ಇದ್ದರೂ ಮಕ್ಳಿಗೋಸ್ಕರ ಆದರೂ ಫ್ಯಾನ್ ಬೇಕು ಅಲ್ವಾ ಅಂತ ಅಂದ್ಕೊಂಡು ನಮ್ಮ ಯಜಮಾನರು ಕೂಡ ಹೋಗಿ ಅವರು ಮತ್ತು ಅವ್ರ ಅಕ್ಕ ಮಗ ಇಬ್ಬರು ಕೂಡ ಹೋಗಿ ಫ್ಯಾನ್ನ ತೊಗೊಂಡು ಬಂದು ಫಿಟ್ ಮಾಡ್ತಿದ್ರು. ನಾನು ಅದನ್ನೇ ರೇಗಿಸ್ಕೊತಾ ಇದ್ದೆ ಅವ್ರಿಗೆ. ಇಬ್ಬರು ಸೇರಿ ಫಿಟ್ ಮಾಡ್ತಾಯಿದ್ರು. ಹಾಗಾಗಿ ಇಬ್ಬರು ಫಿಟ್ ಮಾಡ್ತಾಯಿದ್ದೀರಾ, ಸೊ ಫ್ಯಾನು ನೀಟಾಗಿ ಆನ್ ಆದರೆ ನೀವಿಬ್ಬರು ಇಂಜಿನಿಯರಿಂಗ್ ವರ್ಕ್ಸ್ನ ನೀಟಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ. ಅದನ್ನೇ ಲಾಸ್ಟ್ಗೂ ಹಂಗೂ ಹಿಂಗೂ ಫಿಟ್ ಮಾಡಿ ಫ್ಯಾನ್ ಆನ್ ಮಾಡಿದ್ರು. ಸೊ ಒಂಥರ ಖುಷಿ ಆಗೋಯಿತು. ಫ್ಯಾನ್ ಬಂದಿದ್ದ ತಕ್ಷಣ ಅಪ್ಪ ಎಷ್ಟೊಂದು ಸೆಕೆ ಆಗ್ತಾಯಿತ್ತು ಅಂತ ಅನಿಸ್ತಿತ್ತು. ಸೊ ಫ್ಯಾನ್ ಆಗಿದ್ದು ನೋಡಿ ನನ್ನ ವಾರ್ಗಿತ್ತಿ ಮಗಳು ಪಾಪು, ಅವಳು ಇನ್ನೂ ಚಿಕ್ಕ ಮಗು, ಹಾಗಾಗಿ ಅವಳು ಫ್ಯಾನ್ ಮುಂದೆಗಡೆ ಹೋಗಿ ನಿಂತ್ಕೊಂಡು ಫೀಲ್ ಮಾಡ್ಕೊತಿದ್ಲು. ಸೆಕೆ ಆಗ್ತಿತ್ತಲ್ವ, ಸೊ ಹಂಗಾಗಿ ಅವಳಿಗೆ ತಣ್ಣಗಾಯ್ತಲ್ಲ, ಅದಕ್ಕೆ ಖುಷಿ ಪಟ್ಕೊಂಡು ಫೀಲ್ ಮಾಡ್ತಿದ್ಲು. ಅದೊಂಥರ ಚೆನ್ನಾಗಿತ್ತು. ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಊಟಕ್ಕೆ ಒಬ್ಬಟ್ಟು, ಪಾಯಸ, ಅನ್ನ ಸಾಂಬಾರು ಅಷ್ಟೇ ಮಾಡಿದ್ವಿ. ಆ್ಯಂಡ್ ಕಾಳು ಗೊಜ್ಜು ಇಷ್ಟನ್ನು ಮಾಡ್ಕೊಂಡಿದ್ವಿ. ಸೊ ನಾವೇ ಇದ್ದರಿಂದ ಇವತ್ತು ಯಾವುದೇ ರೀತಿ ರಿಲೇಟಿವ್ಸ್ಗಳು ಬಂದಿರಲಿಲ್ಲ. ನಾನು, ಅತ್ತೆ, ನಮ್ಮ ಮಾವ
ಹಾಗೆ ಯಜಮಾನರು ಮತ್ತು ನನ್ನ ವಾರ್ಗಿತಿ, ನನ್ನ ನಾದಿನಿ ಅವ್ರ ಮಕ್ಕಳು ಮತ್ತು ನಮ್ಮ ನಾದಿನಿಯವರ ಮಗ, ಇಷ್ಟೇ ಜನ ಇದ್ದಿದ್ದರಿಂದ ನಾವೇ ಇದ್ದಿದ್ರಲ್ವ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತ್ರ ಅಡುಗೆನ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಹಾಗೆ ಹೂವು ಕಟ್ಟೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಹೂವು ಎಲ್ಲ ಕಟ್ಕೊಂಡು ಮಕ್ಳುಗಳು ಕೂಡ ಆಟ ಆಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಸಹನ ಹಾಗೆ ನನಗೆ ಮೆಹಂದಿ ಹಾಕ್ಕೊಡ್ತೀನಿ ಬನ್ನಿ ಅತ್ತೆ ಅಂತ ಕರೆದ್ಲು. ಸೊ ನಾನು ಯಾವುದೇ ರೀತಿ ಮೆಹಂದಿನ ಹಾಕ್ಕೊಂಡಿರಲಿಲ್ಲ. ಹಂಗಾಗಿ ಸರಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು ಆ್ಯಂಡ್ ಅದಲ್ಲದೆ ನನಗೆ ನಿದ್ದೆ ಕೂಡ ಬರ್ತಿತ್ತು. ಆದರೂ ಪರವಾಗಿಲ್ಲ, ಅವಳು ಹಾಕ್ತೀನಿ ಅಂತ ಕೇಳ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ಮೆಹಂದಿ ಕೂಡ ಹಾಕಿಸ್ಕೊಂಡೆ. ನೆಕ್ಸ್ಟ್ ಡೇ ಕೂಡ ನಾನು ಇದೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಬಸವೇಶ್ವರನ ಕೊಂಡ ಇದ್ದಿದ್ದರಿಂದ ಬೇಗ ಎದ್ದು ಎಲ್ಲರೂ ಕೂಡ ರೆಡಿಯಾಗಿ ನಾವು ಮತ್ತೆ ದೇವಸ್ಥಾನದ ಹತ್ರ ಕೂಡ ಹೊರಟ್ವಿ. ಅಲ್ಲಿ ಬಸವೇಶ್ವರನ ಕೊಂಡ ಇದು ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ನೋಡ್ತಾ ಇರೋದು. ಅದಲ್ಲದೆ ನಮ್ಮ ಯಜಮಾನ್ರ ಊರಿನಲ್ಲಿ ನಾನು ಮದುವೆ ಆದಮೇಲೆ ಮೊದಲನೇ ಸರಿ ಈ ಹಬ್ಬನ ಮಾಡ್ತಿರೋದು. 30 ವರ್ಷ ಹಿಂದೆ ಆಗಿದ್ದಂತೆ ಈ ಹಬ್ಬ ಇವಾಗ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 30 ವರ್ಷದ ಮೇಲೆ ಆಗಿದೆ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಹಬ್ಬ ಒಂಥರ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕೊನೆವರೆಗೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಕೂಡ ಹೋಗಿ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಬೊಟ್ಟು ಇಡಿಸ್ಕೊಂಡು ಆಮೇಲೆ ನಾವು ಮನೆ ಕಡೆಗೆ ಬಂದ್ವಿ. ಬಿಕಾಸ್ ದೇವಸ್ಥಾನದ ಹತ್ರ ತುಂಬಾ ರಶ್ ಇದ್ದರು, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಹಂಗಾಗಿ ಹೊರಟ್ಬಿಡ ನಮ್ಮ ಮನೆಗೆ ಅಂದ್ಕೊಂಡು ಮನೆ ಹತ್ರ ಬಂದ್ವಿ. ಅಷ್ಟರಲ್ಲಿ ಬಳೆಯವರು ಕೂಡ ಬಂದಿದ್ದರು. ಸೊ ಊರಲ್ಲಿ ತುಂಬ ಜನ ಇದ್ದಿದ್ದರಿಂದ ಬಳೆ ಹಾಕ್ಸ್ಕೊತಾರೆ ಅಂದ್ಕೊಂಡು ಅವರು ವ್ಯಾಪಾರಕ್ಕೂ ಕೂಡ ಬಂದಿದ್ರಲ್ವ. ಹಂಗಾಗಿ ನಮ್ಮ ಸಹನ ಬಳೆ ಹಾಕ್ಸ್ಕೊಳ್ಳೋಣ ಅತ್ತೆ ಅಂತ ಹೇಳಿದ್ಲು. ಸರಿ ಅಂತ ಅಂದ್ಕೊಂಡು ಬಳೆನ ಹಾಕ್ಸ್ಕೊಂಡೆ. ಪ್ರತಿ ಸಾರಿ ಕೂಡ ನಾನು ಕನಕಪುರದಲ್ಲಿ ಬಳೆನ ಹಾಕ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಈ ಸರಿ ಮನೆಯಿಂದ ಹೊರಡಬೇಕಾದ್ರೆ ನೆನ್ಪು ಮಾಡ್ಕೊಂಡು ಹೊರಟೆ ಬಳೆ ಹಾಕ್ಸ್ಕೊಬೇಕು ಅಲ್ಲಿ ಅಂತ. ಬಟ್ ಕನಕಪುರ ರೀಚ್ ಆಗ್ತಿದ್ದಂಗೆ ಮರ್ತೋಗಿದ್ದೀನಿ, ಏನಾಯಿತು ಅಂತಲೇ ಗೊತ್ತಿಲ್ಲ. ಬಳೆ ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ದೇವರು ಕೂಡ ಮೆರವಣಿಗೆಗೆ ಬಂದಿತ್ತು. ಮನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರತಿನ ಕೊಡ್ತಾರೆ. ಹಾಗೆ ಇಲ್ಲಿ ಸ್ಪೆಷಲ್ ಅಂದರೆ ಜಾಗೇರಿನ ಊದಿದ್ರು, ಎಲ್ಲರೂ ಕೂಡ ನಮ್ಮ ಮನೆಯಲ್ಲೂ ಊದಿದ್ರು. ಅದನ್ನು ಆರತಿಗೆ ತಟ್ಟೆಗೆ ಇಟ್ಟು ಆಮೇಲೆ ಆರತಿ ಕೊಡ್ತಾರಂತೆ, ಅದು ಸಂಪ್ರದಾಯ ಅಂತೆ.
ಆರತಿ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಹುಟ್ಟಿದ್ದು ಟೌನ್ ಕಡೆಗೆ. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಕೆಲವೊಂದಷ್ಟು ಸೀರೆಗಳನ್ನ ತೊಗೋಬೇಕಿತ್ತು. ಯಾಕಂದರೆ ಹಬ್ಬನ 30 ವರ್ಷ ಆದಮೇಲೆ ಮಾಡ್ತಾ ಇರೋದ್ರಿಂದ ಮನೆ ಹೆಣ್ಮಕ್ಳಿಗೆ ಸೀರೆ ಕೊಡೋದು ಒಂಥರ ಚೆನ್ನಾಗಿದೆ, ಸಂಪ್ರದಾಯ ಅಂತ ಚೆನ್ನಾಗಿದೆ. ಕೆಲವೊಂದು ಕಡೆ ಕೊಡ್ತಾರೆ, ಕೆಲವ್ರು ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಕೂಡ ಕೊಡ್ತಾರೆ. ಹಾಗಾಗಿ ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದೆ. ಕಾಂತಮ್ಮ, ಯಜಮಾನ್ರು, ಹಾಗೆ ನಮ್ಮ ಸಂಜು, ನಾನು 4 ಜನ ಕೂಡ ಹೋಗಿದ್ವಿ. 4 ಸೀರೆ ತರೋದಕ್ಕೆ 4 ಜನ ಹೋಗಿದ್ವಿ. ಒಂಥರ ಕಾಮಿಡಿ ಆಗಿತ್ತು ನನಗೆ. ಸೀರೆ ಎಲ್ಲ ಅಲ್ಲಿ ಸ್ವಲ್ಪನೇ ಕಲೆಕ್ಷನ್ಸ್ ಇದ್ದಿದ್ದರಿಂದ ನಮಗೆ ಯಾವುದು ಇಷ್ಟ ಆಯಿತೋ ಆ ಕಲೆಕ್ಷನ್ಸ್ನಲ್ಲಿ ತೊಗೊಂಡು ಆಮೇಲೆ ಮನೆ ಕಡೆಗೆ ಬಂದ್ವಿ. ಅದಾದಮೇಲೆ ಇಲ್ಲಿ ಎಳ್ವಾರ ಕೂಡ ಮಾಡ್ತಾಯಿದ್ರು. ನಾವು ಹೋಗೋಷ್ಟರಲ್ಲಿ ಎಳ್ವಾರ ಕೂಡ ಬಂದಿತ್ತು. ಇಲ್ಲಿ ಇವಾಗಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರತಿನ ಕೊಡಬೇಕು. ಹಾಗೆ ಬಸವನಿಗೆ ಕಾಲು ತೊಳೆದು ನಮಸ್ಕಾರ ಕೂಡ ಮಾಡ್ಕೋಬೇಕು, ಅದನ್ನೇ ಮಾಡ್ತಾಯಿದ್ರು. ನೈಟ್ ಟೈಮಲ್ಲಿ ಈ ಥರ ಎಳ್ವಾರ ಎಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಪಟಾಕಿ ಕೂಡ ಹೊಡಿತಾಯಿದ್ರು. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಹಬ್ಬ ಅಂತೂ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅಂತಾರಲ್ವ, ಆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ.
ವ್ಯವಹಾರ ಎಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಡುವಷ್ಟರಲ್ಲಿ ಆಲ್ಮೋಸ್ಟ್ 1 ಗಂಟೆನೇ ಆಗಿತ್ತು ಅಂತ ಅನಿಸುತ್ತೆ. ಮನೆಗೆ ಹೋಗಿ ನಾವು ಮಲಗುವಷ್ಟರಲ್ಲಿ 1 ಆಗಿತ್ತು. ಅವತ್ತು ನೈಟು 1 ಅವರ್ 1 1/2 ಮಲಗಿದ್ದೀವೇನೋ ಅಷ್ಟೇ. ಬಟ್ ಅದಾದಮೇಲೆ 3 ಗಂಟೆಗೆ ಆಲ್ಮೋಸ್ಟ್ 3 ಗಂಟೆಗೆಲ್ಲ ಎದ್ದೇಳಿಸ್ಬಿಟ್ರು. ಯಾಕಂದರೆ ಬೆಳಗಿನ ಜಾವನೇ ಆರತಿ ತೊಗೊಂಡು ಹೋಗ್ಬೇಕಿತ್ತು. ತಂಬಿಟ್ಟು ಆರತಿನ ತೊಗೊಂಡು ಹೋಗೋದಿತ್ತು ಅಂತ ಬೇಗ ಎದ್ದೇಳಿಸ್ಬಿಟ್ರು. ನನಗೆ ನಿದ್ದೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ತುಂಬ ವರ್ಷಗಳಾದಮೇಲೆ ಹಬ್ಬ ಮಾಡ್ತಿರೋದ್ರಿಂದ ಆ ಎಕ್ಸೈಟ್ಮೆಂಟ್ ಕೂಡ ಇಟ್ಕೋಬೇಕು. ಊರಲ್ಲಿ ಎಷ್ಟು ಮನೆಗಳಿದೆಯೋ ಆ ಎಲ್ಲ ಮನೆಗಳಿಂದನೂ ಪ್ರತಿಯೊಂದು ಮನೆಯಿಂದನೂ ಒಂದೊಂದು ಆರತಿಗಳು ಬರಬೇಕು. ಯಾಕಂದರೆ ಇವತ್ತು ಮಾರಮ್ಮನ ಕೊಂಡ ಇರುತ್ತೆ. ಆ ತಂಬಿಟ್ಟು ಆರತಿ ದಿನವೇ ಮಾರಮ್ಮನ ಕೊಂಡ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ತಂಬಿಟ್ಟು ಆರತಿನ ತೊಗೊಂಡು ದೇವಸ್ಥಾನ ಹತ್ರ ಹೋಗಬೇಕು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರತಿ ತೊಗೊಂಡು ಒಂದೊಂದೇ ಮನೆಯಿಂದ ಕರ್ಕೊಂಡು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರ.
ಕೊಂಡ ಎಲ್ಲ ಮುಗ್ದಿದ್ದಾದಮೇಲೆ ತಂಬಿಟಾತಿನ ನಾವು ತೊಗೊಂಡೋಗಿರುವಂಥದ್ದನ್ನ ದೇವ್ರ ಮುಂದೆ ತೊಗೊಂಡೋಗಿ ಕೊಟ್ಟು ಅವರು ದೀಪ ಬೆಳಗಿ ವಾಪಸ್ ನಮಗೆ ಕೊಡ್ತಾರೆ. ಅದನ್ನು ತೊಗೊಂಡು ನಾವು ಮತ್ತೆ ವಾಪಸ್ ಮನೆಗೆ ಬರಬೇಕು. ಅದೆಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮಾರಮ್ಮಂಗೆ ಬಲಿನ ಕೊಡ್ತಾರೆ. ಸೊ ಮೇಕೆನ ಬಲಿಗೆ ಕೊಡ್ತಾರೆ. ಅದಾದಮೇಲೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಊರಲ್ಲಿರುವಂಥವ್ರು ಅವ್ರವ್ರ ಮನೆಯಲ್ಲಿ ನಾನ್ ವೆಜ್ನ ಮಾಡಿಕೊಂಡು ಅವ್ರವ್ರ ರಿಲೇಟಿವ್ಸ್ಗೆ ಹೇಳ್ಕೊಂಡಿರ್ತಾರಲ್ಲ, ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಊಟನ ಹಾಕ್ತಾರೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಆಯಿತು. ಸೊ ಮಾರಮ್ಮಂಗೆ ಬಲಿ ಕೊಟ್ಟಿದ್ದೆಲ್ಲ ಆದಮೇಲೆ ನಾವು ಕೂಡ ಮರಿ ಹೊಡೆದು ಎಲ್ಲರಿಗೂ ಕೂಡ ಕರೆದಿರೋ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು. ಕೆಲವೊಂದಷ್ಟು ಜನ ಮಾತ್ರ ಮಿಸ್ ಆದರು. ಸೊ ಬಂದಿದ್ದವ್ರಿಗೆಲ್ಲರಿಗೂ ಕೂಡ ಊಟ ಹಾಕಿ ಅವ್ರಿಗೆ ಖುಷಿ ಆಗೋ ಥರ ಕಳಿಸಿ ಆಮೇಲೆ ನಾವು ಮತ್ತೆ ಗುರುವಾರ ಬೆಳಿಗ್ಗೆ ನಾವು ಮನೆ ಕಡೆಗೆ ಬಂದ್ವಿ. ಸೊ ನಾನ್ ವೆಜ್ ದಿನ ನಾನು ಯಾವುದೇ ರೀತಿ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಮನೆಯಲ್ಲಿ ಸುಮಾರಷ್ಟು ಕೆಲಸಗಳಿದ್ದಿದ್ದರಿಂದ ವೀಡಿಯೋ ಮಾಡ್ಕೊಂಡಿಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡಿದ್ದಲ್ಲ ಆದಮೇಲೆ ಗುರುವಾರ ಮಧ್ಯಾಹ್ನ ನಾವು ಬೆಂಗಳೂರು ಕಡೆಗೆ ಮತ್ತೆ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ನಿಲ್ಸಿದ್ವಿ. ಅಲ್ಲೇ ನನ್ನ ಮಗಳು ಒಂದು ಟ್ವಿಸ್ಟರ್ ಕೂಡ ಬೇಕು ಅಂತ ಅಂದ್ಕೊಂಡು ಪೊಟೆಟೊ ಟ್ವಿಸ್ಟರ್ನ ತೊಗೊಂಡ್ಲು. ಸೊ ಹಬ್ಬ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೂ ಕೂಡ ಹಬ್ಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮೇ ಬಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಅಂಟಿಲ್ ದೆನ್ ಸ್ಟಿಲ್ ಲವ್ ಯು ಆಲ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.